ಡೈರೆಕ್ಟ್ ಡೈಲಿ ಅವರು ಮತ್ತೆ ಈ ಕೇಸ್ ಬಗ್ಗೆ ಅವರೇ ಹೇಳಿಕೆ ಕೊಡತ್ತಾರಲ್ಲ. ಯಾರು ಅಂತ ಹೇಳಿದ್ರು? ಪ್ರಸಾದ್ ಅಬ್ಬಾಯಿ ಅವರ? ಹೌದು. ಅಲ್ಲ, ಈ ಕೇಸ್ ಅವರೇ IPS ಅವರೇ ಕಮಿಷನರ್ ಇಮಿಡಿಯೇಟ್ ಕರೆಸಿ ಅವರೇ ಎಲ್ಲ ತನಿಖೆ ಮಾಡಿ ಸರಿಯಾಗಿ ಆಗ್ಬೇಕಂತ ನನ್ ಮುಂದೆ ಹೇಳಿದಾರೆ. ಏನ ಮತ್ತೆ ಅವರು ಕೂಡ ನನ್ನ ಜೊತೆಗೆ ಅದಾರ. ಈಗ ಅವರೇ ಇಲ್ಲ, ಮೇಡಮ್ ಅವರು ನನ್ನ ಜೊತೆಗೆ ಅದಾರ. ಅಂತ್ಯಕ್ರಿಯೆ ಆಗೋ ತನಕ ಈಗೂ ಬೆಳಿಗ್ಗೆ ಬಂದು ಮನೆಗೆ ಸಂತಾನ ಹೇಳೋದು. ನೀವು ಬೊಟ್ಟು ಮಾಡ್ತಾ ಇರೋದು ಯಾರ ಮೇಲೆ? ಇಲ್ಲ, ಈ ರೀತಿ ನೀವು ಗೃಹ ಸಚಿವರಿಗೆ ದಾರಿ ತಪ್ಪಿಸಿದ್ರಲ್ಲ, ದಾರಿ ತಪ್ಪಿಸಿದವರಿಗೆ ಯಾರು ಇಲ್ಲಿಂದ ರಿಪೋರ್ಟ್ ಕೊಟ್ಟಾರ? ಅವರೇ ಅಲ್ಲ. ಇಲ್ಲ, ಮುಚ್ಚುಮರಿ ಅಂದ್ರೆ ಈಗ ಮೇಡಮ್ ನನ್ನ ಮನೆಗೆ ಬಂದು ಈಗ ಬೆಳಿಗ್ಗೆ ಬಂದು ಹೇಳಿದ್ರು, ನಿನ್ನೆ ಹೇಳಿಕೆ ಬಂತ ಗೃಹ ಸಚಿವರ ಮೇಲೆ ನಾನೇ ಖಂಡನೆ ಮಾಡಿದೆ ಈ ರೀತಿ ಕೊಡೋದ್ರಿಂದ. ಇಮಿಡಿಯೇಟ್ಲಿ ನನ್ನ ಮನೆಗೆ ಬಂದು ಹೇಳೋದ್ರಿ. ಈಗ ನಾನು ನಿಮ್ ಜೊತೆಗೆ ಅದೇನಿ, ಒಂದು ಕೂದಲೆಳೆಯಷ್ಟು ಅದನ್ನ ನಾನು ಇದಕ್ಕೆ ಈ ಕೇಸಿಗೆ ಏನ್ ಬೇಕೆಲ್ಲ ನಾನು ಸಹಕಾರ ಮಾಡ್ತೇನೆ ಅಂತ ಹೇಳೋದು. ಯಾಕೆ ಬಂದ್ರೆ ನನಗೆ ಧೈರ್ಯ ತುಂಬಿದ್ರಿ, ಮತ್ತೆ ನಿಮ್ ಜೊತೆಗೆ ಅದೇನೆ ಅಂತ. ಇನ್ನೂ 4 ಮಂದಿ ಯಾರದಾರ ಅವ್ರ ಹೆಸರು ತಗೊಂಡು ಹೋದ್ರು. ಅವ್ರ ಹೆಸರು ಕೊಟ್ಟಿದ್ದೇನೆ ಪೊಲಿಟಿಷಿಯನ್ಗೆ, ಅದನ್ನು ನಾನು ಕೊಟ್ರೆ ನಾನು ಇಮಿಡಿಯೇಟ್ಲಿ ಅರೆಕ್ಷನ್ ಮಾಡ್ತೇನೆ ಅಂತ ಹೇಳಿದ್ರು. ಹೌದಾ? ಈ ಮಾತಿಗೆ ಈಗ ನೀವು ಶಾಸಕರು, ಕಮಿಷನರ್ ಮತ್ತು ಇವ್ರದ ಹೆಸರು ಹೋಮ್ ಮಿನಿಸ್ಟರ್ ಹೆಸರು ಅಂದ್ರೆ ನೀವು ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ? ಶಾಸಕರ ಮೇಲೆ ಆರೋಪ ಮಾಡ್ತಾ ಇಲ್ಲ, ನಾನು ನನ್ನ ಜೊತೆಗೆ ಇದ್ರು ಅಂತ ಹೇಳಿದೆ. ನಾನು ಸೇಮ್ ಇವರು ಈ ಕೇಸ್ನಾಗ ಜೊತೆಗಿದ್ಕೊಂಡೆ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಶಾಸಕರ. ಈಗ ನಾನು ಓಪನ್ ಆಗಿ ಹೇಳಕ್ ಮನ್ಸಿಲ್ಲ. ಯಾಕ ಅವರು ನಮ್ಮ ನಾಯಕರಂತೆ ನಾ ಸ್ವೀಕಾರ ಮಾಡಿದ್ದೆ, ನನ್ನ ರಾಜಕೀಯ ಗುರುಗಳವರು. ನಾನು ಅವ್ರ ಬಗ್ಗೆ ಆರೋಪ ಮಾಡಕ್ ತಯಾರಿಲ್ಲ. ಬಟ್ ಇದರ ಹಿಂದೆ ಒಂದು ದೊಡ್ಡ ಶಕ್ತಿನೇ ಇದೆ, ಕಾಣದ ಕೈಗಳ ಕೈವಾಡ ಇದೆ. ನಾನು ಶಾಸಕರು ಮಾಡ್ಯಾರ ಅಂತ ನಾ ಹೇಳಂಗಿಲ್ಲ. ಗೃಹ ಸಚಿವರಿಗೆ ದಾರಿ ತಪ್ಸ್ಯಾರ. ಮತ್ ಈ ಒಂದು ಮೇಡಮ್ ಅವ್ರಿಗೂ ಕೂಡ ಈ ರೀತಿ ಹೇಳಿಕೆ ಹೇಳ್ರಿ ಅಂತ ಹೇಳಿ ಹೇಳ್ಸ. ಈಗ ಇನ್ನೊಂದ್ ಕಡೆ ತಾವು ಹೇಳಿದ್ರಿ, ನನಗೆ ನ್ಯಾಯ ಸಿಗದೆ ಹೋದ್ರೆ ನಾನು CM ಹೋಮ್ ಮಿನಿಸ್ಟರ್ಗೆ ಪತ್ರ ಬರಿತೀನಿ, ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿ. 100% ಇಲ್ಲಿವರೆಗೂ ನಡೆದ ತನಿಖೆ ನಿಮಗೆ ತೃಪ್ತಿ ಇದೆಯಾ? ತನಿಖೆ ಈಗ ಸದ್ಯ ಮೊನ್ನೆ ತನಕ ಚೆನ್ನಾಗಿತ್ತು. ಇದು ಬೆಳವಣಿಗೆ ನೋಡಿದ್ರೆ ನನಗೆ ಈ ಕೇಸ್ 101% ಹಾದಿ ತಪ್ಪಿಸುವಂತ ಹೋಗ್ತಾ ಇದೆ. ಇದೇನಾರ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಖಂಡಿತ ಲೆಟರ್ ಬರ್ದಿಟ್ಟ ಅವ್ರಿಗೆ ಆತ್ಮಹತ್ಯೆ ಮಾಡ್ಕೋತೀವಿ. ಏನ್ ನಾವು CM ಅವ್ರಿಗೆ ಏನು ಆಡಳಿತ ಪಕ್ಷ CM ಅಲ್ಲ, ಗೃಹ ಸಚಿವರಲ್ಲ, ಅವರೇ ಜವಾಬ್ದಾರಿ. ರಾಜ್ಯಪಾಲರಿಗೂ ಬರಿತೀವಿ. ನ್ಯಾಯ ಕೊಡ್ಸೋದ್ ಬಿಟ್ಟು ಇದನ್ನ ದಿಕ್ ತಪ್ಪಿಸಿ ಬೇರೆ ರೀತಿ ಒಯ್ದ್ರೆ ನಮ್ಮ ಸಮಾಜದವ್ರು ಸುಮ್ಮನೆ ಇರ್ತಾರೆ. ಎಲ್ಲ ನಮ್ಮ ಮಾತಾಡಿದ್ರ ನಮ್ಮ ಜೊತೆ ಈಗ ಸದ್ಯ ಯಾರು ಮಾತಾಡಿಲ್ಲ. ನನಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನೇರವಾಗಿ ನನ್ನ ಮನೆಗೆ ಬಂದು ನನ್ನ ಕುಟುಂಬಕ್ಕೆ ನನಗೆ ಎಲ್ಲರಿಗೂ ಸಾಂತ್ವನ ಹೇಳಿದ್ರು. ಅದ್ರ ಜೊತೆಗೆ DK ಸಾಹೇಬರು ಫೋನ್ ಮಾಡಿದ್ರು. ಬಟ್ ನಾನು ಬೇರೆ ಇರೋದ್ರಿಂದ ನಾನು DK ಶಿವಕುಮಾರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿಗಳು ನಾನು ಕೂಡ ಕಾಂಟ್ಯಾಕ್ಟ್ ಮಾಡ್ಯಾರ. ಏನು ಆದ್ರೆ ನಾನು ಅವ್ರು ಕೂಡ ಮಾತಾಡಕ್ಕಾಗಿಲ್ಲ. ಬೇರೆದವ್ರ ಫೋನ್ಗೂ ಮಾಡಿದ್ರು. ನಿರಂಜನ್ ಅವರ ಇದ್ರೊಳಗೆ ಷಡ್ಯಂತ್ರದೊಳಗೆ ನಿಮ್ಮ ಪಕ್ಷದವರು ಅದಾರ? 100 ಅದಂತ ಆಡಳಿತ ಪಕ್ಷದವ್ರ, ಬೇರೆದವ್ರಲ್ಲ. ಸರ್ ಏನು ಅಂತಂದ್ರ ಫಯಾಜು ಅರೆಸ್ಟ್ ಆಗಲ್ಲ, ನಿಮ್ಮ ಮಗಳು ಸಾವನ್ನಪ್ಪಿದ್ಲು. ಇದ್ರ ನಡುವೆ ನಿಮ್ಮ ಫಯಾಜು ಮತ್ತು ನೇಹಾ ಅಂತೇಳಿ ಒಂದು ಅಕೌಂಟ್ ಕ್ರಿಯೇಟ್ ಆಗಿದೆ ಇನ್ಸ್ಟಾಗ್ರಾಮ್. ದೂರ ಏನಾದ್ರು ಕೊಡ್ತೀವಿ. ಮತ್ತೆ ಯಾಕೆ ಕ್ರಿಯೇಟ್ ಆಯ್ತು ಅದ್ರ ಬಗ್ಗೆ ನಾನು ದೂರ ಹೇಳಿದೆ. ನಾನು ಸೈಬರ್ ಕ್ರೈಮ್ಗೆ ಇಮಿಡಿಯೇಟ್ಲಿ ಆಕ್ಷನ್ ತಗೋರಿ ಅಂತ ಹೇಳೀನಿ. ಸತ್ ಹೆಣದ ಮೇಲೆ ಇಂಥ ಸೋಷಿಯಲ್ ಮೀಡಿಯಾ ಬರೋದ್ರಿಂದ ಆಕಿನ ಮೇಲೆ ಮತ್ತಷ್ಟು ಬೇರೆದವ್ರು ತಪ್ಪರ್ಥ ಮಾಡ್ಕೋತಾರಿಲ್ಲ. ನಮ್ಮ ಮಂತನ ಗೌರವ ಧಕ್ಕೆ ಬರ್ತೈತಿಲ್ಲ. ಅದನ್ನ ಇಮಿಡಿಯೇಟ್ಲಿ ಇವ್ರ ಪೊಲೀಸ್ ಇಲಾಖೆದವ್ರು ಸ್ಟಾಪ್ ಮಾಡ್ಬೇಕ ಬೇಡ. ಅದಕ್ಕೆಲ್ಲ ಇವ್ರು ಮಾಡೋದ್ ಬಿಟ್ಟ ಅಂತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವ್ನ ಒಳಗದಾನ. ಹೆಂಗ್ ಕ್ರಿಯೇಟ್ ಮಾಡ್ತಾನ ಅವನು? ಅವನ ಕಡೆ ಮೊಬೈಲ್ ಇದೆಯಾ? ಒಳಗ್ ಕೊಟ್ಟು ಮಾಡ್ಸಾತಾರಂದ್ರೆ ಸರ್ ಈಗ ಓಪನ್ ಅಪ್ ಇದೆ. ಇದು ನನ್ನ ಮಗಳ ಮೇಲೆ ತಪ್ಪು ತಿಳುವಳಿಕೆ ಬರುವಂತ ಇದು ಮಾಡತ್ತಾರ. ಈ ಕಾಲೇಜ್ನಾಗೆ ಎಲ್ಲರೂ ಕೂಡ್ಕೊಂಡು ಇದ್ದವ್ರು, ಇವರು ಈವೆಂಟ್ನಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದವರು, ಕಾಲೇಜ್ ಎಲ್ಲ ಪ್ರತಿ ಗ್ಯಾದರಿಂಗ್ನಾಗೂ ಕೂಡ ಎಲ್ಲ ಇದ್ದವರು. ಇಂಥ ಈಗ ಅವು ಫೋಟೋ ವೈರಲ್ ಮಾಡ್ಕೊಂತ ಅಡ್ಡಾಡಿದ್ರೆ ಈಗ ಅವ್ರ ಮೇಲೆ ಸೈಬರ್ ಕ್ರೈಮ್ ಇಮಿಡಿಯೇಟ್ಲಿ ಅವ್ರು ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಈ ತರ ಸೋಷಿಯಲ್ ಮೀಡಿಯಾದಾಗ ಹಾಕಂದ್ರೆ ಅದನ್ನ ಅಕೌಂಟ್ ಬಂದ್ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಇಮಿಡಿಯೇಟ್ಲಿ ಅದನ್ನ ಅರೆಸ್ಟ್ ಮಾಡ್ಬೇಕು. ಯಾರು ಫೇಕ್ ಹಿಂಗ್ ಮಾಡತ್ತಾರಂತ. ಯಾಕೆ ಅದು ಪೊಲೀಸ್ ಇಲಾಖೆ ಕೆಲಸ ಅಲ್ಲ, ಅದು ಗೃಹ ಸಚಿವರ ಕೆಲಸ ಅಲ್ಲ. ಮತ್ತೆ ಅದಕ್ಕೆ ಡೈರೆಕ್ಷನ್ ಕೊಡೋರು ಯಾರು? ಸ್ಥಳೀಯ ನಾಯಕರ ಕೊಡ್ಬೇಕಲ್ಲ. ಅಲ್ಲ, ನೀವೇನು ದೂರು ಕೊಡ್ತೀರಿ ಸೈಬರ್ ಕ್ರೈಮ್ಗೆ? ಈಗ ನಾನು ಅದನ್ನ ಬಗ್ಗೆ ಈಗ ಆಲ್ರೆಡಿ ನೋಡಿದ್ದೀನಿ. ಅದನ್ನ ನಮ್ಮ ವಕೀಲರಿಗೆ ಮಾತಾಡಿದ್ದೀನಿ. ಇಮಿಡಿಯೇಟ್ಲಿ ಅದಕ್ಕೆ ಕಂಪ್ಲೇಂಟ್ ಮಾಡ್ತೀನಿ. ಏನಿಲ್ಲ, ನಾನು ಬೆನ್ನಿಗೆ ನಿಲ್ರಿ. ಈ ರೀತಿ ನನಗೆ ಆಗಿದೆ ಅನ್ಯಾಯ. ನಾನು ನಿಮ್ ಕಾರ್ಪೊರೇಟರ್ ಇದ್ದೀನಿ, ನಮ್ಮ ನಾಯಕರು. ನೀವು ನಿಂತಿರಿ, ಮುಂದೆ ನಿಲ್ರಿ.
ಇಂಥವು ನಡೆದಾವು ಇವನ್ನೆಲ್ಲ ನೀವು ಬಂದ್ ಮಾಡಿಸ್ಬೇಕು. ನ್ಯಾಯ ಕೊಡಿಸೋರು ಕೊನೆವರೆಗೆ ಇರ್ರಿ, ಜೊತೆಗಿರ್ರಿ, ಆಕೆಗೆ ಆತ್ಮಕ್ ಶಾಂತಿ ಕೊಡಿಸ್ರಿ. ಹಿಂದೇನು ಮಾಡಬೇಡ ಅಂತೀರಿ. ಹಿಂದ್ ಅಂತ ಅನ್ನಂಗಿಲ್ಲ. ನೀವು ನನ್ನ ಜೊತೆಗಿದ್ದ ನನಗೂ ಕೂಡ ಧೈರ್ಯ ತುಂಬ್ರಿ. ನಾನು ಒಬ್ನಾಗೇನಿ, ನನಗೂ ಕೂಡ ಇಡೀ ರಾಜ್ಯ ವ್ಯಾಪ್ತಿ, ದೇಶ ವ್ಯಾಪ್ತಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಸರ್, ಈಗ ಇಂಥ ಟೈಮ್ ಕಷ್ಟದಾಗ ಮತ್ತಷ್ಟು ಕಷ್ಟ ಆಗ್ತಿದಾರ ನಿಮ್ ನಂಬಿದ ನಾಯಕರು ಅಂತ. ಅದ್ರ ಬಗ್ಗೆ ನಾನು ಈಗ ಅವರೇ ಅಂತ ನಾನು ಡೈರೆಕ್ಟ್ ಆಗಿ ಆರೋಪ ಮಾಡಕ್ ಸರಿ ಅನ್ಸಂಗಿಲ್ಲ. ಬಟ್ ಅವ್ರು ಬೆನ್ನಿಗಂತೂ ನಿಂತಿದ್ರು, ನಾನು ನೋಡೇನಿ, ನನ್ನ ಜೊತೆಗೆ ಅದಾರ. ಆಯ್ತು, ಏನು ನನ್ನ ಮಗಳಕ್ಕೆ ಅಂತ ತಿಳ್ಕೊಂಡು ಎಲ್ಲ ಮಾಡ್ಯಾರ. ಬಟ್ ಅವ್ರ ಬಗ್ಗೆ ನಾನು ಹಿಂಗ್ ಹೇಳಕ್ ತಪ್ಪಕ್ಕೈತಿ. ನಾನು ಹೇಳಕ್ ಇಚ್ಛೆ ಪಡಂಗಿಲ್ಲ. ಕಾಣದ ಕೈ ಕೆಲಸ ಮಾಡತ್ತಾವು, ಈ ರೀತಿ ಆಗ್ಬಾರ್ದು.